ಕೆಲವೊಂದು ಸರಿ ಕಾಲಧರ್ಮ ಅನ್ನೋದು ಇರುತ್ತೆ. ಈ ಕಾಲಧರ್ಮ ಅನ್ನೋದು ಏನು ಅಂತಂದರೆ, ಸಂದರ್ಭದಲ್ಲಿ ಸುಳ್ಳು ಹೇಳಬಾರ್ದು ಅನ್ನುವಂಥದ್ದು ಸತ್ಯವೇ. ಕಪಟವನ್ನು ಮಾಡಬಾರ್ದು, ಮೋಸ ಮಾಡಬಾರ್ದು, ತಪ್ಪನ್ನು ಮಾಡಬಾರ್ದು ಅನ್ನುವಂಥದ್ದು ಜೀವನದ ಧರ್ಮ. ಆದರೆ ಕಾಲಧರ್ಮ ಇದಕ್ಕೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಯಾವುದೋ ಸನ್ನಿವೇಶದಲ್ಲಿ ನಾವು ಹೇಳುವಂಥ ಒಂದು ಸತ್ಯದಿಂದಾಗಿ ಅಥವಾ ಒಂದು ಕಠೋರ ಸತ್ಯದಿಂದಾಗಿ ಇಡೀ ಎದುರಿನವರ ಬದುಕೇ ಸರ್ವನಾಶ ಆಗಿಬಿಡುತ್ತೆ, ಇಡೀ ದೊಡ್ಡದೊಂದು ಯೋಜನೆಯ ವ್ಯರ್ಥವಾಗಿ ಬಿಡುತ್ತೆ ಅನ್ನುವ ಸನ್ನಿವೇಶದಲ್ಲಿ ನಾವು ಖಂಡಿತ ಅಂಥ ಸತ್ಯವನ್ನು ಹೇಳದೇ ಇರೋದು ತುಂಬ ವಾಸಿ. ಅದರ ಬದಲಾಗಿ ನಾವು ಹೇಳುವಂಥ ಒಂದು ಪುಟ್ಟ ಸುಳ್ಳಿನಿಂದಾಗಿ ಇನ್ನೊಬ್ಬರ ಯಾವುದೋ ಬದುಕು ಕಟ್ಟಿಕೊಂಡು ಬಿಡುತ್ತೆ ಅಂತಾದರೆ, ಇನ್ನೊಂದು ಯಾವುದೋ ಒಂದು ಕುಟುಂಬ ಕಲ್ಯಾಣ ಆಗಿಬಿಡುತ್ತೆ ಅಂತಾದರೆ, ಇನ್ನೊಂದು ಯಾವುದೋ ಬದುಕು ಮಹದಾಕಾರವಾಗಿ ಬೆಳೆದು ಬಿಡುತ್ತೆ ಅಂತಾದರೆ ಆ ಸುಳ್ಳನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಆದರೆ ಇಂಥದೇ ಒಂದು ಅಪಸವ್ಯವನ್ನು ನಾವು ನಮ್ಮ ಜೀವನಕ್ಕೆ ಮಾತ್ರ ಅನ್ವಯಿಸ್ಕೊಳ್ಬಿಡ್ತೇವೆ. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಸುಳ್ಳು, ಒಂದು ಸಣ್ಣ ಅಧರ್ಮವನ್ನು ನಾವು ನಮ್ಮ ಸಮರ್ಥನೆಗೆ, ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ನಾವು ಅಪ್ರಿಯವಾದಂಥ ಸತ್ಯವನ್ನು ಹೇಳಬಾರ್ದು ಅನ್ನೋದನ್ನು ನಮಗೆ ಮಾತ್ರ ಅನ್ವಯಿಸಿಕೊಂಡು ಬಿಡ್ತೇವೆ. ನಿಜವಾಗಿ ಇಲ್ಲಿ ಮಾಡುವಂಥ ಸಣ್ಣ ತಪ್ಪು ಅಥವಾ ಸಣ್ಣ ಸುಳ್ಳು ಅಥವಾ ಸಣ್ಣ ಅಧರ್ಮದ ಹಿಂದಿನ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿರಬೇಕು. ಉದ್ದೇಶ ಸ್ವಾರ್ಥರಹಿತವಾಗಿದ್ದು ಒಳ್ಳೆಯದಕ್ಕೆ ನಾವು ಇದನ್ನು ಬಳಸೋದಾದರೆ ಖಂಡಿತವಾಗಿಯೂ ಜೀವನದಲ್ಲಿ ಸತ್ಯವ್ರತವನ್ನು ಬದಿಗಿಟ್ಟು ಸಣ್ಣದೊಂದು ಅಧರ್ಮವನ್ನು ಪಾಲಿಸೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಥ್ಯಾಂಕ್ ಯು ವೆರಿ ಮಚ್.